సేవలు చేయగా. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾ ಇದೀವಿ, ಮತ್ತೆ ಒಂದು ಫುಡ್ ಬ್ಲಾಗ್ ಕೂಡ ಮಾಡ್ತಾ ಇದೀವಿ ಮುಳ್ಬಾಗ್ಲಲ್ಲಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಸಾಯಿ ಆರ್ಯನ್. ಹೇ ಗಾಯ್ಸ್, ಇವತ್ತು ನಾವು ಮುಳ್ಬಾಗ್ಲಲ್ಲಿ ಇದ್ದೀವಿ. ಇಲ್ಲಿ ಮುಳ್ಬಾಗ್ಲು ದೋಸೆ ಪಾಯಿಂಟ್ ಅಂತ ತುಂಬಾ ಫೇಮಸ್ ಹೋಟೆಲ್ ಇದೆ. ಅಲ್ಲಿ ಹೋಗ್ಬಿಟ್ಟು ದೋಸೆ ಹೇಗಿರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ ಬನ್ನಿ. ಮುಳ್ಬಾಗ್ಲಿಗೆ ಬಂದಾಗ ಮುಳ್ಬಾಗ್ಲು ದೋಸೆ ಕಾರ್ನರಿಗೆ ಬರೋದು ಮರಿಬೇಡಿ. ಇಲ್ಲಿ ಪೂರಿ, ಇಡ್ಲಿ, ದೋಸೆ ಎಲ್ಲ ಹೈಲಿ ರೆಕಮೆಂಡ್. ನೀವು ನೋಡ್ಬೋದು ಪೂರಿ ಎಷ್ಟು ಸಾಫ್ಟ್ ಅಂಡ್ ಪಫಿ ಟೆಕ್ಸ್ಚರ್ ಇದೆ ಅಂತ. ಬಾಯಲ್ಲಿ ಇಡ್ತಿದ್ದು ಹಾಗೆ ಕರ್ಗೋಗ್ತಾ ಇದೆ. ಚಟ್ನಿ ಜೊತೆ ತಿಂತಾ ಇದ್ರೆ ಅಂತೂ ಸೂಪರ್. ಸಾಗು ಜೊತೆ ಟ್ರೈ ಮಾಡೋಣ. ಹೈಲಿ ರೆಕಮೆಂಡ್ ಅಂತ ಹೇಳಬೇಕು. ಚಟ್ನಿ ತುಂಬಾ ಚೆನ್ನಾಗಿದೆ. ನೈಸ್. ರಿಯಲಿ ನೈಸ್. ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ. ರಿಯಲಿ ನೈಸ್. ಚಟ್ನಿ ತುಂಬಾ ಚೆನ್ನಾಗಿದೆ. ಖಾರ ತುಂಬಾ ಚೆನ್ನಾಗಿದೆ. ರಿಯಲಿ ನೈಸ್. ತುಂಬಾ ಚೆನ್ನಾಗಿದೆ. ಸೊ ಯು ಹ್ಯಾವ್ ಟು ಟ್ರೈ ಇಟ್ ಹಿಯರ್. ರಿಯಲಿ ನೈಸ್. ಫೈನಲಿ ಟುಡೇಸ್ ಶೋ ಸ್ಟಾಪರ್ ದೋಸೆನ ತರಿಸ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಸೀರಿಯಸ್ಲಿ ದೋಸೆ ಟೆಕ್ಸ್ಚರ್ ಅಂತೂ ತುಂಬ ಜ್ಯೂಸಿ ಆಗಿದೆ, ಸಖತ್ತಾಗಿದೆ. ತುಂಬ ಕಡೆ ಟ್ರೈ ಮಾಡಿದ್ದೆ, ಬಟ್ ಒರಿಜಿನಲ್ ಟೇಸ್ಟ್ ಮಾತ್ರ ಸೂಪರ್. ಸ್ನೇಹಿತರೆ, ದೋಸೆ ಇಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಗೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ? ಬನ್ನಿ ನೋಡೋಣ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರಮೋದ್ ಅಂತ. ಸರ್, ಈ ಹೋಟೆಲ್ ಇಲ್ಲಿ 2021 ಶುರುವಾಯಿತು. ಒಳಗೆ ಬಂದು ಶ್ರೀ ಲಕ್ಷ್ಮೀ ಟಿಫನ್ ಸೆಂಟರ್ ಅಂತ ಒಂದು 45 ಇಯರ್ಸಿಂದ ಇದೆ. ಅಲ್ಲಿ ಶುರು ಮಾಡಿದ್ವಿ. ಲಾಕ್ಡೌನಲ್ಲಿ ಒಳಗೆ ಬರೋಕ್ಕಾಗಿಲ್ಲ ಅಂತ ಒಂದು ಇಲ್ಲೇ ಮಾಡೋಣ ಅಂತ ಬೈಪಾಸಲ್ಲಿ ಒಂದು ಶುರು ಮಾಡಿದ್ವಿ. 2021 ಫಸ್ಟು ಹೋಟೆಲ್ ಬೈಪಾಸಲ್ಲಿ ಮುಳಬಾಗಲಲ್ಲಿ ಶುರುವಾಗಿದ್ದು ನಮ್ಮದೇ ಬೈಪಾಸ್ ಒಳಗೆ. ಪಕ್ಕದಲ್ಲಿ ನಮ್ಮದು ಇನ್ನೊಂದು ನ್ಯೂ ಮುಳಬಾಗಲ್ ದೋಸಾ ಕಾರ್ನರ್ ಅಂತಿದೆ. ಅದು ಬೆಳಗ್ಗೆ 6:30 ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಅಲ್ಲಿ ನಾರ್ತ್ ಇಂಡಿಯನು, ಮಧ್ಯಾಹ್ನ ಹೊತ್ತು ಆಂಧ್ರ ಸ್ಪೆಷಲ್ ಮೀಲ್ಸ್ ಅಂತಿರುತ್ತೆ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಪ್ರಯಾಣನೇ ಭೂಲೋಕದ ವೈಕುಂಠ ತಿರುಪತಿಯ ಕಡೆಗೆ. ಬನ್ನಿ. ಸ್ನೇಹಿತರೆ, ಫೈನಲಿ ತಿರುಪತಿ ರೀಚ್ ಆದ್ವಿ. ತಿರುಪತಿ ಎಂಟರ್ ಆಗ್ತಿದ್ದ ಹಾಗೆ ನಮಗೆ ತಿರುಮಲ ಬೆಟ್ಟ ಕಾಣ್ತಾ ಇರುತ್ತೆ.
ಮತ್ತೆ ನೀವು ನೋಡ್ಬೋದು ತಿರುಪತಿಯಲ್ಲಿರೋ ಫ್ಲೈಓವರ್ಗೆ ಗರುಡವಾರಧಿ ಅಂತ ಕರೀತಾರೆ. ಫ್ಲೈಓವರ್ನ ಪಿಲ್ಲರ್ಗೆ ನಾಮದ ಗುರುತನ್ನು ಹಾಕಿರ್ತಾರೆ, ಅದು ನೀವು ನೋಡ್ಬೋದು. ಸ್ನೇಹಿತರೆ, ಫೈನಲಿ ವಿ ರೀಚ್ಡ್ ತಿರುಪತಿ. ಸೊ ಮಧ್ಯಾಹ್ನ ತುಂಬ ಹೊಟ್ಟೆ ಹಸಿತಾಯಿತು ಅಂತ ತಿರುಪತಿಯಲ್ಲಿ ಫೇಮಸ್ ಆಗಿರೋ ಭೀಮಾಸ್ ರೆಸ್ಟೋರೆಂಟ್ ಬಂದಿದ್ದೀವಿ. ಅದು ಬಂದು ಶ್ರೀವಾರಿ ಸೇತು ಅಪೋಸಿಟಲ್ಲೇ ಭೀಮಾಸ್ ರೆಸ್ಟೋರೆಂಟ್ ಕಾಣಿಸುತ್ತೆ. ಸೊ ವಿ ಕೇಮ್ ಹಿಯರ್, ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ಸೊ ಗೈಸ್, ಫೈನಲಿ ನಮ್ಮದು ಲಂಚ್ ಆಯ್ತು. ಇವಾಗ ತಿರುಪತಿ ಭೀಮಾಸಲ್ಲಿ ನಾವು ಲಂಚ್ ಮಾಡಿದ್ವಿ. ಸೊ ಗೈಸ್, ನೆಕ್ಸ್ಟ್ ತಿರುಮಲ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡೋಣ. ಇವಾಗ ನಾವು ಗರುಡವಾರಧಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮ ಮುಂದೆ ಕಾಣಿಸೋದೆಲ್ಲ ತಿರುಮಲ ಬೆಟ್ಟ. ತಿರುಮಲ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನಾವು ನಡ್ಕೊಂಡು ಕೂಡ ಹೋಗ್ಬೋದು, ಇಲ್ಲ ಅಂದರೆ ವೆಹಿಕಲ್ಸ್ ಕೂಡ ಹೋಗ್ಬೋದು. ಬೆಟ್ಟ ಹತ್ತಿ ಹೋಗ್ಬೇಕಂದ್ರೆ 2 ಮಾರ್ಗದಿಂದ ಹೋಗ್ಬೋದು. ಒಂದು ಅಲಿಪಿರಿ ಮತ್ತು ಇನ್ನೊಂದು ಶ್ರೀವಾರಿ ಮೆಟ್ಲಿಂದ. ಅಲಿಪಿರಿಂದ ಆದರೆ 3500 ಸ್ಟೆಪ್ಸ್ ಇರುತ್ತೆ, ಮತ್ತು ಶ್ರೀವಾರಿ ಮೆಟ್ಲಿಂದ ಆದರೆ 2500 ಸ್ಟೆಪ್ಸ್ ಇರುತ್ತೆ. 2 ಮುಖಾಂತರನೂ ಬೆಟ್ಟ ತಲುಪ್ಬೋದು. ಅಲಿಪಿರಿ ಜಾಗದಲ್ಲಿ ನಾವು ಗರುಡ ಸ್ಟ್ಯಾಚ್ಯೂನ ನೋಡ್ಬೋದು. ಅದೇ ಮೇನ್ ಎಂಟ್ರೆನ್ಸ್ ತಿರುಮಲ ಬೆಟ್ಟಕ್ಕೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥವಾ ಓನ್ ವೆಹಿಕಲಲ್ಲಿ ಹೋಗೋದಾದರೆ ಇಲ್ಲಿ ಚೆಕಿಂಗ್ ನಡೆಯುತ್ತೆ. ಓಂ ನಮೋ ವೆಂಕಟೇಶಾಯ ಅಂತ ಹೇಳ್ತಾ 7 ಬೆಟ್ಟದ ಒಡೆಯ ತಿರುಪತಿ ತಿಮ್ಮಪ್ಪನ ನೋಡೋಕ್ಕೆ ನಮ್ಮ ಪ್ರಯಾಣ ಶುರು ಮಾಡಿದ್ವಿ. ಸ್ನೇಹಿತರೆ, ನೀವು ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ರಸ್ತೆ ಅಕ್ಕಪಕ್ಕ ಸಾಲು ಮರಗಳನ್ನ ನೋಡ್ತೀರಾ. ಮತ್ತೆ ಇಲ್ಲಿ ಟ್ರಾಫಿಕ್ನ ಭಯ ಇಲ್ಲ. ಏನಕ್ಕಂದರೆ ಬೆಟ್ಟ ಹತ್ತೋದಕ್ಕೆ ಒಂದು ರೂಟು ಮತ್ತು ಇಳಿಯೋದಕ್ಕೆ ಇನ್ನೊಂದು ರೂಟ್ ಇದೆ. ಮತ್ತೆ ಇಷ್ಟೇ ಅಲ್ಲದೆ ಟ್ರಾವೆಲ್ ಮಾಡಬೇಕಾದ್ರೆ ಮಾರ್ಗ ಮಧ್ಯೆ ಪ್ರಾಣಿಗಳನ್ನ ಕೂಡ ನೋಡ್ಬೋದು.
ಸ್ನೇಹಿತರೆ, ಇವಾಗ ನೀವು ನೋಡ್ಬೋದು ನಾವು ತಿರುಮಲ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದ ಹಾಗೆ ನಮಗೆ ಗೋಪುರ ಥರ ಇರೋ ಒಂದು ಆರ್ಚ್ ಕಾಣಿಸುತ್ತೆ. ಮತ್ತೆ ನೀವು ನೋಡ್ಬೋದು ನಮ್ಮ ಲೆಫ್ಟ್ ಸೈಡ್ಗೆ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚ್ಯೂನ. ಮತ್ತೆ ನಮ್ಮ ಲೆಫ್ಟ್ ಸೈಡಲ್ಲಿ ಜನಗಳು ದರ್ಶನದ ಕ್ಯೂ ಅಲ್ಲಿ ಹೋಗ್ತಿರೋದನ್ನ ನಾವು ನೋಡ್ಬೋದು. ಇವಾಗ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ಧರ್ಮ ದರ್ಶನ ಒಂದಿದೆ. ಇಲ್ಲಿ ಈ 2 ರೀತಿಯ ದರ್ಶನಗಳನ್ನ ನಾವು ನೋಡ್ಬೋದು. ಸ್ಪೆಷಲ್ ಎಂಟ್ರಿ ದರ್ಶನ ಆದರೆ ನೀವು 3 ತಿಂಗಳು ಮುಂಚೆನೇ TTD ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡಬೇಕು. ಆದರೆ ಧರ್ಮ ದರ್ಶನಕ್ಕಾದರೆ ಯಾವುದೇ ರೀತಿಯ ಬುಕ್ಕಿಂಗ್ ಏನು ಬೇಕಾಗಿಲ್ಲ, ಡೈರೆಕ್ಟಾಗಿ ಹೋಗ್ಬೋದು. ಸ್ನೇಹಿತರೆ ನಮಸ್ಕಾರ. ಫೈನಲಿ ವಿ ಆರ್ ಇನ್ ತಿರುಮಲ. ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಇದೆ. ಏನಕ್ಕಂದರೆ ಇವತ್ತು ಗುರುವಾರದ ದಿನ ನಿಜರೂಪ ದರ್ಶನ ಅಂತ ಮಾಡ್ತಾರೆ. ನಿಜರೂಪ ದರ್ಶನ ಏನಕ್ಕೆ ಇಷ್ಟೊಂದು ಫೇಮಸ್ ಅಂತಂದರೆ, ಇವತ್ತು ಸ್ವಾಮಿ ಬಂದು ಯಾವುದೇ ತರಹದ ಆಭರಣಗಳನ್ನು ಹಾಕಿರಲ್ಲ, ಬರೀ ಧೋತಿ ಮತ್ತು ಶಲ್ಯದಲ್ಲಿರ್ತಾರೆ. ಸೊ ಆದ್ದರಿಂದ ಪ್ರಸಿದ್ಧವಾದ ದಿನ ಇದು. ಸ್ನೇಹಿತರೆ ಫೈನಲಿ ದರ್ಶನ ಚೆನ್ನಾಗಾಯಿತು. ಲೈಕ್ ಥರ್ಸ್ಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಬಟ್ 20 ಸೆಕೆಂಡ್ಸ್ ದರ್ಶನ ಮಾತ್ರ ಸೀರಿಯಸ್ಲಿ ವರ್ತ್. ತಿರುಪತಿ ತಿಮ್ಮಪ್ಪನ ದರ್ಶನ ಎಷ್ಟು ಮುಖ್ಯನೋ ಅದೇ ರೀತಿ ಇಲ್ಲಿ ಸಿಗೋವಂಥ ಲಾಡು ಕೂಡ ಅಷ್ಟೇ ಮುಖ್ಯ. ಏನಕ್ಕಂದರೆ ಇಲ್ಲಿ ಸಿಗೋ ಥರ ಬೇರೆಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. జన్మల పుణ్యమో నీకిన్ని సేవలు చేయగా ఎన్ని జన్మల పుణ్యమో నీకిన్ని సేవలు చేయగా. ವೀಕ್ಷಕರೇ, ಭೂಲೋಕದ ವೈಕುಂಠ ಎನಿಸಿರುವ ಅದ್ಭುತ ರುದ್ರ ರಮಣೀಯ 7 ಪರ್ವತಗಳ ನಡುವೆ ನೆಲೆಸಿರುವ ಪರಮಾತ್ಮನ ದರ್ಶನ ನಮಗೆ ನೋಡುವ ಎಲ್ಲ ಜನರಿಗೆ ಜನ್ಮ ಸಾರ್ಥಕತೆಯನ್ನ ಕೊಡುವ ಪರಮ ಪಾವನ ಸುಂದರ ಸುಮಧುರ ಕ್ಷೇತ್ರವಾಗಿದೆ ತಿರುಮಲ.